ಕಾಲಕ್ಕೆ ಭಗವಂತ ಪಾಂಡವರಾಗಿರುವಂತ ನಮಗೆ ಇವರಿಗೆ ಉಳಕೊಳ್ಳುವುದಕ್ಕೊಂದು ನೆಲೆಯೇ ಇರಲಿಲ್ಲ. ಹುಟ್ಟಿದ ಅಂದಿನಿಂದ ಕಾಡಾಡಿಗಳಾಗಿ ಹೋದೆವು ಪ್ರಭು. ಸ್ವಾಮಿ, ನಮ್ಮ ಜೀವನೋದ್ಧಾರಕ್ಕೋ ಎಂಬಂತೆ ಒಂದು ಕಾಲದಲ್ಲಿ ಕಾಮ್ಯಕಾಮರದಲ್ಲಿ ನಾವಿದ್ದೆವು ಪ್ರಭು. ಆ ಕುಂಬಾರನ ಮನೆಯಲ್ಲಿ ವಾಸಿಸುತ್ತಿರುವಂತಹ ಸಂದರ್ಭ, ದಿವ್ಯ ಸನ್ನಿಧಾನ ಅಲ್ಲಿವರೆಗೆ ಬೆಳೆಯಿತು ತಂದೆ. ಪರಮಾನಂದವಾಯಿತು ನಮಗೆ. ಐವರನ್ನು ದಿವ್ಯ ಸನ್ನಿಧಾನದಲ್ಲಿ ಹಾಕಿ ನಮ್ಮವೇ ಕುಂತಿ ಮಾತು ಬೇಡಿಕೊಂಡದ್ದಿಷ್ಟೇ, ಮಗನೇ ನನ್ನ 5 ಮಂದಿ ಮಕ್ಕಳನ್ನು ಕಾಪಾಡು ಎಂಬಂತೆ. ಆವಾಗ ನೀನು ಹೇಳಿದಂತ ಮಾತು, ಸ್ವಾಮಿ ಮಮ ಪ್ರಾಣೋ ಹಿ ಪಾಂಡವಾನ್, ಮಮ ಪ್ರಾಣ ಹಿ ಪಾಂಡವ, ಹೀಗೆಲ್ಲ ಹೇಳಿದೆಯಂತೆ ನಮ್ಮ ಅಮ್ಮನಲ್ಲಿ. 5 ನನ್ನ ಪಂಚ ಪ್ರಾಣಗಳಾಗಿ ರಕ್ಷಣೆ ಮಾಡ್ತೇನೆ ಎನ್ನುವ ಹಾಗೆ ಅವತ್ತು ಅತ್ತೆಗೆ ಕೊಟ್ಟ ಮಾತು. ನನ್ನ ಪ್ರಾಣಕ್ಕೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತೇನೆಯೋ ಅಷ್ಟೇ ಪ್ರಾಮುಖ್ಯತೆ ಪಾಂಡವರ ಮೇಲಿದೆ ಪ್ರಭು. ನಮ್ಮನ್ನು ಬೆಳೆಸಿಕೊಂಡು ಬಂದೆ, ಆದರೆ ಇರುವುದಕ್ಕೊಂದು ಮನೆ ಅಂತ ನಮಗೆ ಇದ್ದೇ ಹೇಳು. ಪಾಂಡವರ ಪ್ರಭು, ಪಾಂಡವರ ಏಳಿಗೆಯನ್ನು ಬಯಸಿರುವಂತ ನೀನು ಒಳಿತನದಲ್ಲಿಯೇ ಕೌರವನವೇ ಕೊಡಬೇಕಾದ 5 ಗ್ರಾಮಗಳನ್ನಾದರೂ ಕೊಡಲಿ ಎಂಬಂತ ಮನೋಭಾವದಿಂದಲಾಗಿ ಸಂಧಾನಕ್ಕೆ ನಿರ್ಣಯವನ್ನು ಕೈಗೊಂಡೆವು. ನಮ್ಮಣ್ಣ ಧರ್ಮಜ ನಿತ್ಯ ದುಃಖಿಯಾಗಿದ್ದಾನೆ. ಈಗಲೂ ಅವನ ಪರಿಸ್ಥಿತಿ ಅಷ್ಟೇ. ನಿನ್ನನ್ನು ಸಂಧಾನಕ್ಕಾಗಿ ಕಳುಹಿಸಿದೆವು ತಂದೆ. ಪ್ರಭು, ನಡೆದ ವೃತ್ತಾಂತವನ್ನು ಕೇಳುವಾಗ ನಮಗೆ ಕೋಪಕ್ಕೆ ಬರ್ತದೆ. ಭಗವಂತನಾದಂತ ನಿನ್ನನ್ನೊಬ್ಬಾತ ಬಂಧಿಸ್ತಾನೆ ಅಂತಾದ್ರೆ ಅವ ಲೋಕಮಾರಿ ಅಲ್ವೇ, ಹೀಗೆಲ್ಲ ಭಾವಿಸಿದೆವು. ಆದರೂ ನಾವು ಕೇಳಿಕೊಂಡೆವು, ಸಾಮದಿಂದ ಎಷ್ಟು ಕೊಡ್ತಿದ್ರು ಆಗಬಹುದು. ಭಗವಂತನ ನಾಲಿಗೆಯಿಂದ ಬಂದಂತಹ ಮಾತುಗಳು, ನೀವು ಬೇಡುವುದಕ್ಕೆ ಬ್ರಾಹ್ಮಣರಲ್ಲ, ನೀವು ಕ್ಷತ್ರಿಯರು. ಧರ್ಮಜ, ಯುದ್ಧಕ್ಕಾಗಿಯೇ ನೀವಿರುವವರು. ಹೌದು. ಕ್ಷತ್ರಿಯರಂತೂ ಗುರುತಿಸುವುದು ಹೇಗೆ? ವೀರತನ ಇದ್ರೆ ಮಾತ್ರ ಅವರು ಕ್ಷತ್ರಿಯರಾಗುವುದಕ್ಕೆ ಸಾಧ್ಯತೆ ಉಂಟು. ಸರಿ ಪ್ರಭು, ಅದನ್ನು ಮೀರಿ ನೀವು ಬೇಡ ಕೂಡದು ಎನ್ನುವಾಗಿ ನಿಮಗೆ ಅವತ್ತೇ ಆಡಿದ್ದೇನೆ. ಸಂಧಾನ ನಡೆಯಲಿಲ್ಲ, ಸಂಗ್ರಾಮ ನಿರ್ಣಯವಾಯಿತು. ಆ ಬಳಿಕ ನಡೆದಂತಹ ಸಂಭವಿಕಾಸಗಳು ಅನೇಕ. ಸ್ವಾಮಿ, ದ್ವಾರಕೆ ಕಡೆಗೆ ನಾನು ಬಂದು ನಿನ್ನಲ್ಲಿ ಬೇಡಿಕೊಂಡದ್ದಿಷ್ಟೇ ಪ್ರಭು, ನೀನು ನಮ್ಮ ಪಕ್ಷಪಾತಿ ಆಗಬೇಕು. ಕೌರವನು ಬೇಡಿದ್ದಾನೆ ಅಲ್ಲವೇ, ಅದಕ್ಕೆ ನೀನು ಹೋಗಡದೆ ಕರದಲ್ಲಿ ಚಕ್ರವನ್ನು ಧರಿಸದೆ ಪಾರ್ಥನ ಸಾರಥಿಯಾಗ್ತೇನೆ ಪ್ರಭು. ಇದರಲ್ಲಿ ನಾವು ಎಣಿಸುವುದು ಏನು ಗೊತ್ತೇ? ಬರೇ ಅರ್ಜುನನ ಸಾರಥಿ ನೀನಲ್ಲ, 5 ಮಂದಿ ಪಾಂಡವರ ಜೀವನದ ಸಾರಥಿ ಎಂಬಂತ ದೃಢ ನಿರ್ಧಾರದಿಂದಲೇ ಕುರುದಾರುಣಿಯಲ್ಲಿ ಅಂತ ಸಂಘಟಿಸಿದವಾಗ ಹುಮ್ಮಸ್ಸಿನಿಂದ ನಾವೆಲ್ಲರೂ ಒಪ್ಪಿಕೊಂಡದ್ದು. ಎಲ್ಲರೂ ಬಂದು ಸೇರಿದ್ದೀರಿ ಸ್ವಾಮಿ. ಮೊದಲಿಗೆ ಕೌರವ ಪಾಂಡವರೊಳಗಿನ ಯುದ್ಧವಾದರೂ ಈಗ ಹಾಗಲ್ಲ ತಾನೇ, ಧರ್ಮದ ಯುದ್ಧ. ಆ ಮಟ್ಟಿಗೆ ತೀರ್ಮಾನವನ್ನು ಕೊಡುವವರು ಯಾರು? ಹೀಗೆಲ್ಲ ಆಲೋಚಿಸಿದೆವು. ನಮಗೊಬ್ಬ ಸೇನಾಧಿಪತಿ ಬೇಕು ಅಲ್ಲವೇ? ಅದಕ್ಕಾಗಿ ಕೃಷ್ಣದ್ಯುಮ್ನನನ್ನು ಸೇನಾಧಿಪತ್ಯವನ್ನು ಪಟ್ಟವನ್ನು ಕಟ್ಟಿದೆವು. 11 ಕ್ಷೋಹಿಣಿ ಸೇನೆಯನ್ನು ಅಲ್ಲಿ ಕೌರವನು ನೆರಗಿದ್ರೆ 7 ಕ್ಷೋಹಿಣಿ ಸೇನೆಯು ಹನುಮಂತಿಗೂ ಇದೆ. ಧರ್ಮದ ಪಕ್ಷಕ್ಕೆ ಬಂದಿದೆ. ಹೌದು ಪ್ರಭು, ಇದರಲ್ಲಿ ಧರ್ಮ ಗೆಲ್ಲಬೇಕು. ಅದು ಪದೇ ಪದೇ ನೀನು ಹೇಳುವಂತಹ ಮಾತು. ನಿಜ. ನಮ್ಮ ಬಾಯಿಂದಲೂ ಅದನ್ನೇ ಭರಿಸಿದ್ದಿ ನೀನು. ಹೌದು. ಅದು ನಿನ್ನ ಅಪ್ಪಣೆಯಂತೆ ನಡೆದುಕೊಂಡು ಬಂದವರು ನಾವುಗಳು. ಸ್ವಾಮಿ, ಇವತ್ತಿನ ಈ ಶುಭ ಮುಹೂರ್ತ ಸೂರ್ಯನಾರಾಯಣ ತನ್ನ ದೈನಂದಿನ ಕಾಯಕ್ಕೆ ಕಳೆಯುವಂತ ಸುಸಂದರ್ಭ ಇದು. ನಮ್ಮನ್ನು ರಥಾರೂಢನಾಗಿಸಿ ಕುರುದಾರುಣಿಯ ಈ ರಣಭೂಮಿಗೆ ಬಂದು ನಿಲ್ಲಿಸಿದ್ದಿ. ನಿಜ ಪ್ರಭು, ಒಂದು ಕೇಳಿಕೆ ಇದೆ ಸನ್ನಿಧಾನದಲ್ಲಿ. ಏನಯ್ಯ? ವಿಶಾಲವಾದಂತಹ ಸೇನೆ. ಒಂದು ಕಡೆ ಪೂರ್ವಾಭಿಮುಖವಾಗಿ ಪಶ್ಚಿಮದಲ್ಲಿ ನಮ್ಮ ಸೇನೆ, ಪಶ್ಚಿಮಾಭಿಮುಖವಾಗಿ ಪೂರ್ವದಲ್ಲಿ ಕೌರವನ ಸೇನೆ ಸೇರಿಕೊಂಡಿದೆ. ಪ್ರಭು, ಪೂರ್ವಾಭಿಮುಖವಾಗಿ ಪಶ್ಚಿಮದಲ್ಲಿ ಸೇನೆ ನೆರವೇರಬೇಕು ಅಂತ ಹೇಳಿದವರು ತಾವಲ್ವೇ? ಉದಿಸುವಂತಹ ಸೂರ್ಯನ ದರ್ಶನವಾದ್ರೆ ಜಯಪ್ರಾಪ್ತಿ ನಮಗಾಗ್ತದೆ. ಕೌರವನಿಗೆ ಅಸ್ತಮಾನವೇ ಆಗಬೇಕು. ಒಳ್ಳೆಯದು ತಂದೆ. ಆದರೆ ಒಂದಿದೆ, ಏನು? ದಿವ್ಯ ಸನ್ನಿಧಾನದಲ್ಲಿ ಬೇಡುವುದೊಂದೇ, ಸಾಗರೋಪಾದಿಯ ಸೇನೆಯನ್ನೊಮ್ಮೆ ಅರ್ಜುನನಿಗೆ ಕಾಣಬೇಕು. ತೋರಿಸಿಕೊಡ್ತೀರೇ ಪ್ರಭು? ಇಷ್ಟೇ ತಾನೆ. ರಥವನ್ನು ಏರು, ರಥವನ್ನು ಯುದ್ಧ ಕ್ಷೇತ್ರ ಮಧ್ಯದಲ್ಲಿರಿಸ್ತೇನೆ. ಒಳ್ಳೆಯದಾಗಿ
ನಿನ್ನ ಅಪೇಕ್ಷೆಯಂತೆ ನಮ್ಮ ರಥವನ್ನು ಎರಡೂ ಪಕ್ಷದ ನಡುವೆ ನಿಲ್ಲಿಸಿದ್ದೇನೆ. ಹೌದು ಪ್ರಭು. ನೋಡು ಅಲಿಗಳ ಸೇನೆಯನ್ನು ಹೇಗಿದೆ, ಸಾಗರೋಪಾದಿಯಲ್ಲಿ ನಮ್ಮನ್ನು ನುಂಗುತ್ತವೆಯೋ ಎನ್ನುವ ರೀತಿ ಬರುತ್ತಾ ಇದೆ. ಹೌದು ಸ್ವಾಮಿ. ಮಾತ್ರವಲ್ಲ, ಮೊದಲಿಗೆ ಮುಂದೆ ನೋಡಂತೆ ನೋಡಿದೆ ಗುರುಕುಲ ಪಿತಾಮಹರಾದಂತಹ ಭೀಷ್ಮಾಚಾರ್ಯರು ನಿಮ್ಮನ್ನು ಸಲಹಿದವರು. ಮಾತ್ರವಲ್ಲ, ಇನ್ನೊಂದೆಡೆಯಲ್ಲಿ ನೋಡು, ಉಭಯ ಕುಲ ಬಿಲ್ಲೋಜೆನ್ನುವಂತಹ ನೆಗಲ್ತೆಗೆ ಪಾತ್ರರಾದ ಶಾಪಾದಪಿ ಶರಾದಪಿ ಎನಿಸಿದಂತಹ ಗುರು ದ್ರೋಣರು ಇದ್ದಾರೆ. ಹೌದು ಸ್ವಾಮಿ. ಅಷ್ಟೇಯೋ, ಇನ್ನೊಂದು ಕಡೆಯಲ್ಲಿ ಇನ್ನೊಬ್ಬರು ಗುರುಗಳು ಕೃಪಾಚಾರ್ಯರು, ದ್ರೋಣರ ಮಗ ಅಶ್ವತ್ಥಾಮ, ವೀರಾದಿ ವೀರರೆಲ್ಲ ಸೇರಿದ್ದಾರೆ. ಇವರೆಲ್ಲ ಬಂದದ್ದು ಯಾಕೆ ಬಲ್ಲಯ್ಯ? ಯಾಕೆ ಸ್ವಾಮಿ? ಪಾಂಡವರ ಜೊತೆ ಯುದ್ಧವನ್ನು ಮಾಡಬೇಕು, ಕೌರವನಿಗೆ ಜಯವನ್ನು ಕೊಡಬೇಕು ಎನ್ನುವಂತ ಅಪೇಕ್ಷೆಯಿಂದ ಎಲ್ಲ ಬಂದು ಸೇರಿದ್ದಾರೆ. ಅರ್ಥ ಇವರನ್ನೆಲ್ಲ ನೋಡುವಾಗ ನನಗೆ ಹೇಗೆ ಅನಿಸ್ತದೆ ಬಲ್ಲಯ್ಯ, ಇವರು ಯಾರು ಉಳಿಯುವುದಕ್ಕೆ ಇರುವವರಲ್ಲ, ಅಳಿಯುವುದಕ್ಕೆ ಇರುವವರು. ಅವರ ಅಳಿವನ್ನು ಮಾಡುವವರು ಯಾರು? ಮೂಲ ಕಾರಣ ನೀನೇ ಆಗ್ಬೇಕು. ಅರ್ಥ? ಸೇನೆಯ ವಿವರಣೆ ಸಾಕೋ ಇನ್ನೂ ಬೇಕೋ? ಮಾಯದ ನುಡಿಗೆ ಬೆರಗಾಗಿ ಬಂಧುಗಳ ನಿರಿದು ಬಾಳುವುದಕ್ಕಿಂತ ಬಂಧುಗಳ ಇರಿದು ಬಾಳುವುದಕ್ಕಿಂತ ಕಾಂತಾರ ಮೇಲೆ ಧರಣಿ ಸುಡಲೆಂದನೋ ಅಧಿಕ ಬೋಧೆಯ ಬೇಡರ್ ಒಪ್ಪಗೊಡದೆ ಅಧಿಕ ಬೋಧೆಯ ಕೊಡದೆ ಒಪ್ಪಗೊಡದೆ ಬರಿದೆತ ನಟ್ಟಲಾರೆನು ನಿನ್ನ ನಿಜವ ತೋದರೆ ನೋಡ್ಪೆನೆ ನಿನ್ನ ನಿಜವ ತೋದರೆ ನೋಡ್ಪೆನೆ ವಿಶ್ವರೂಪ ಬರಿದಂಗೆ ನರಗಂಡು ಬೆರಗಾಗಿ ಕೈ ಮುಗಿದು ಭಕ್ತಿಯೋಳು ಹರಿಯನೀಕ್ಷಿಸೋದೆಂದನು ಹರಿಯ ಮಾಯದ ನುಡಿಗೆ ಬೆರಗಾಗಿ ಕಾರ್ಯದ ಕಡೆಗೆ ಮುನ್ನೂಕು. ಮತ್ತೊಮ್ಮೆ ಈ ಕಿರೀಟವನ್ನು ಪದದೊಳಕ್ಕೆ ಅನಿಸ್ತಾ ಇದ್ದೇನೆ. ಆಗಲೇ ಸಾಗರೋಪಾದಿಯ ಸೇನೆಯನ್ನೊಮ್ಮೆ ನೋಡಿದೆ ಪ್ರಭು. ಏನು? ಇವರನ್ನೆಲ್ಲ ನಾನು ಕೊಲ್ಲುವುದಕ್ಕಿದ್ದೇನೆ. ಹೌದು, ನನ್ನ ಕೈಯಾರೇ ಇವರನ್ನು ಕೊಲ್ಲಬೇಕೆ? ಎಲ್ಲ ಸಾಯುವುದಕ್ಕಿರುವವರು. ಇವರನ್ನು ಕೊಲ್ಲುವುದರ ಮೂಲಕ ವಸುಂಧರೆಯಲ್ಲಿ ಅದೋ ರಕ್ತದಾಹಿಗಳಾಗಿರುವಂತಹ ಯಾವ ದೇವತೆ ಶಾಕಿನಿ, ರಾಕಿನಿ, ಶಾಲಿನಿ, ಮಾಲಿನಿ, ಮಾಲಿನಿಯರೆನ್ನುವಂತ ಪಂಚ ರಣಭೂತಗಳಿಗೆ ಆಹುತಿ ಕೊಡಬೇಕೇ ಪ್ರಭು? ಹೌದು. ಅತ್ಯದ್ಭುತವಾಗಿ ಯಾಕೆ ರೋಮಾಂಚಿತರಾಗಿದ್ದೇನೆ ಸ್ವಾಮಿ. ಕೊಲ್ಲುವುದು ಯಾರನ್ನ ಅಂದ್ರೆ ಈ ಕುಲವನ್ನೇ ಉದ್ಧರಿಸುವಂತಹ ರೀತಿಯಲ್ಲಿ ಬಂದವರು ಕುರುಕುಲ ಪಿತಾಮಹ ಆಚಾರ್ಯ ಭೀಷ್ಮ. ಅವರನ್ನು ನಾನು ಕೊಲ್ಲಬೇಕೆ? ಹೌದು ಪ್ರಭು.
ನನ್ನ ಈ ಬಾಣಗಳಿಂದ ಅವರ ವಧೆಯನ್ನು ಮಾಡಬೇಕೆ? ಉಭಯ ಕುಲ ವಿಲ್ಲೋಜರು, ಶಾಪಾದಪಿ ಶರಾದಪಿ ಶಕ್ತಿಯುಳ್ಳವರು, ಆಚಾರ್ಯ ದ್ರೋಣಾಚಾರ್ಯ 105 ಮಂದಿಗಳಿಗೂ ವಿದ್ಯೆಯನ್ನು ಹೇಳಿಕೊಟ್ರು, ಶಸ್ತ್ರಾಭ್ಯಾಸವನ್ನು ಮಾಡಿಸಿದ್ರು. ಎಂಬುದನ್ನು ದೂರಗೊಟ್ಟಿರುವಂತಹ ಯಾವ ಆಚಾರ್ಯ ದ್ರೋಣರನ್ನು ನಾನು ಕೊಲ್ಲಬೇಕೆ ತಂದೆ? ಹೌದು ಪ್ರಭು, ನನ್ನ ಕೈಯಾರೆ ನಾನು ಕೊಲ್ಲಬೇಕೆ? ಗುರು ಅಶ್ವತ್ಥಾಮರು ಪರಮೇಶ್ವರನ ಪರಾವತಾರ, ರಾಮರತ್ವರ ಎಲ್ಲವನ್ನೂ ಸಂಪಾದಿಸಿದವರು, ಇಲ್ಲದೇ ಇರುವುದನ್ನು ಉಂಟು ಮಾಡಿ ಸುಖವನ್ನು ಅನುಭವಿಸುವಂತ ಪುಣ್ಯಾತ್ಮರು, ನಮಗೂ ಬೋಧನೆಯನ್ನು ಮಾಡುವರು. ನಾನು ಕೊಲ್ಲಬೇಕೆ? ಹೌದು. ಗುರು ಕೃಪರು ಶಾಸ್ತ್ರವನ್ನು ಕಲಿಸಿದವರು ಸ್ವಾಮಿ, ಆ ಪುಣ್ಯಾತ್ಮನ ವಧೆಗೆ ನಾನು ಕಾರಣೀಭೂತನಾಗ್ತೇನೆ. ಆಗಬಾರ್ದೆ ಸ್ವಾಮಿ, ವ್ರತಾದೇವಿಯ ಕುಮಾರನಾಗಿ ವ್ಯರ್ಥವಾದಂತಹ ಕಾಯಕಕ್ಕೆ ಇಳಿದು ಬಿಟ್ಟ ಲೋಕದ ಅಪವಾದ ನನ್ನನ್ನು ಬಾಧಿಸುವುದಿಲ್ಲವೇ ಪ್ರಭು? ಸ್ವಾಮಿ, ನನಗೆ ಯುದ್ಧ ಮಾಡುವುದಕ್ಕಾಗುವುದಿಲ್ಲ. ನನ್ನ ಕೈಕಾಲುಗಳೆಲ್ಲ ನಡುಗುತ್ತಾ ಇವೆ. ಸ್ವಾಮಿ, ಬೇಡ ಬೇಡ, ಈ ಸೇನೆಯನ್ನು ಕೊಲ್ಲುವುದರ ಮೂಲಕ ಪವಿತ್ರವಾದಂತಹ ಧರಣಿದೇವಿಗೆ ಅಪಮಾನವಾದಂತೆ ನಾನು ಅಪಮಾನ ಆಗ್ತೇನೆ. ಆದ್ದರಿಂದ ಕರಗಳನ್ನು ಮುಗಿಯುತ್ತೇನೆ. ಯುದ್ಧ ಬೇಡ ಸ್ವಾಮಿ. ನಮಗೆ ಅದೇ ಆದೀತು. ಯಾವ ಸ್ವಾಮಿ, ಹುಟ್ಟಿದ್ದು ಕಾಡಿನ, ಹೌದು, ಹುಟ್ಟಿದ್ದು ಕಾಡಿನಲ್ಲಿ. ಎಲ್ಲರೂ ಸೇರಿಕೊಂಡು ಮತ್ತೆ ಅಸ್ತಿನಿಯನ್ನು ತೋರಿಸಿದ್ರು. ಆಚಾರ್ಯ ಭೀಷ್ಮಾಚಾರ್ಯರ ದಕ್ಷತೆಯ ಕಾಳನ್ನು ನಮ್ಮ ತಲೆಯ ಮೇಲೆ ಹಾಕಿದ್ರು. ಪ್ರಭು, ನೀವು ರಾಜಕುಮಾರರಬಹುದು, ಚಕ್ರವರ್ತಿ ಪೀಠಕ್ಕೆ ಅರ್ಹತೆ ಉಳ್ಳವರು ಅಂತ ಹೇಳಿದ್ರು. ಇವರನ್ನೆಲ್ಲ ಕೊಲ್ಲುವುದರ ಮೂಲಕ ಶುಭವನ್ನು ಕೋರಿದವರನ್ನೇ ಇಲ್ಲವಾಗಿಸುವಂತಹ ಒಬ್ಬ ಕ್ರೂರಿಯಾಗಿ ಏನು ಧರ್ಮ ಪ್ರಭು ಇದು? ಇದರಿಂದ ಯಾವ ಧರ್ಮವನ್ನು ಎತ್ತಿ ತೋರಿಸುವುದಕ್ಕಿದೆ ಸಮಾಜಕ್ಕೆ? ಇಲ್ಲ, ಇಲ್ಲವೇ ಇಲ್ಲ. ನಮ್ಮಣ್ಣ ಧರ್ಮದ ಸುಮ್ಮನೆಲ್ಲ ದುಃಖಿ ಆದದ್ದು. ಇವತ್ತೂ ದುಃಖಿಸ್ತಾರೆ ಅವ. ಸಮಾಧಾನ ಇಲ್ಲ ಪ್ರಭು. ಮೊದಲೇ ಅವ ಹೇಳಿದ್ದಾನೆ, ತಮ್ಮಂದಿರೇ, ನೀವು ಯಾವುದೂ ಸ್ವಾರ್ಥಕ್ಕಾಗಿ ಬಯಸಬೇಡಿಯಪ್ಪ ಅಂತ. ಅವನ ತಮ್ಮಂದಿರು ನಾವು ಪ್ರಭು. ನಮ್ಮವ್ವೇ ಒಂದು ಮಾತು ತೆಗೆದುಕೊಂಡು 4 ಮಂದಿಗಳಲ್ಲಿ ಅಳಿದಿರುವಂತಹ ಪಾಂಡು ಚಕ್ರವರ್ತಿಯನ್ನು ನಿಮ್ಮಣ್ಣ ಧರ್ಮಜನಲ್ಲಿ ಕಾಣಬೇಕು ಮಕ್ಕಳೇ ಅಂತ ನೋಡುತ್ತಾ ಇದ್ದೇವೆ ಪ್ರಭು. ನನ್ನಿಂದ ಸಾಧ್ಯ ಇಲ್ಲ ತಂದೆ. ಈ ಹಿರಿಯರನ್ನೆಲ್ಲ ಬಂದು ಬಳಗವನ್ನು ಕೊಂದು ನಾನು ಯಾವ ರಾಮರ ನರಕಕ್ಕೆ ಹೋಗಲಿ ಸಾಧ್ಯವಿಲ್ಲ. ಜಯ 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 ಜಯ. ನನ್ನಿಂದ ಸಾಧ್ಯವಿಲ್ಲ. ನಿನಗೆ ಚಿಂತಾ ದುರನು ಸಂಗ್ರಾಮದ ವಿರಕ್ತಿಯ ಚಿಂತಾ ದುರನು ಸಂಗ್ರಾಮದ ವಿರಕ್ತಿಯಲ್ಲಿರಲು ಗಂಡನು ಕಮಲನಾಭನು ನಗುದ ಮನದೊಳಗೆ ನುಡಿದ ಫಲಗುಣ ಶ್ರೀಕೃಷ್ಣ ಭಗವಂತ ಇವರನ್ನೆಲ್ಲ
ಗಂಡಂದಿರು ಪ್ರಭೋ ತಮ್ಮಂದಿರು ಇವರನ್ನೆಲ್ಲ ನಾನು ಕೊಲ್ಲಬೇಕೆ ಪ್ರಭು? ನಿನ್ನ ಬಿಲ್ಲು ನಿನ್ನ ಕೈಯಲ್ಲಿ ನಿಲ್ಲುವುದಿಲ್ಲ. ಬಂಧು ಬಳಗವನ್ನು ಕೊಲ್ಲುವಂತ ಬಿಲ್ಲು ಯಾಕೆ ಪ್ರಭು? ಬಾಣವು ಗುರಿಗೆ ಸಿಕ್ಕುವುದಿಲ್ಲ. ಇಲ್ಲ ಸ್ವಾಮಿ, ಇಲ್ಲ. ಇದಕ್ಕೆಲ್ಲ ಕಾರಣ ಏನೆನ್ನುವುದನ್ನು ನಾನು ಬಲ್ಲೆ. ಅಂದ್ರೆ ನಿನ್ನ ಮನದಲ್ಲಿ ತುಂಬಿರುವಂತಹ ಆ ಮೌಢ್ಯ, ಬಂಧುತ್ವವೆನ್ನುವಂತಹ ಯಾವ ಸಂಬಂಧವಿದೆಯೋ ಇದರ ಒಳಗೆ ನೀನಿರುವೆ. ಸತ್ಯ. ಇದರಿಂದ ನೀನು ಹೊರಗೆ ಬರಬೇಕು. ಈತ ಇದರಿಂದೆಲ್ಲ ಹೊರಗೆ ಬರಬೇಕು ಅಂತ ಆದ್ರೆ ಈತನಿಗೆ ಸತ್ಯದ ದರ್ಶನವಾಗಲೇಬೇಕು. ಇವನನ್ನು ನಾನು ನುಡಿಸ್ತೇನೆ. ಅರ್ಥ ನಿನ್ನಿಂದ ದತ್ತವಾದದ್ದು. ಎಲ್ಲರಲ್ಲಿಯೂ ಸರಿಸಾಟಿ ಎನಿಸಿದವರೀರು. ಮಾತ್ರವಲ್ಲ, ದಶನಾಮವನ್ನು ಹೊಂದಿದವ, ಮೂರು ಲೋಕದ ಗಂಡ ಎನ್ನುವಂತ ನೆಗಳತೆಗೆ ಪಾತ್ರರಾದವರೀರು. ಮಾತ್ರವಲ್ಲ, ನಿನ್ನ ಹೆಸರು ಕೇಳಿದ್ರೆ ಎಂತಹ ವೀರ ಯೋಧರಿಗೂ ಒಮ್ಮೆ ಅಳುಕು ಉಂಟಾಗ್ತದೆ ಅಂತೆ. ಹಾಡ್ತಾನೆ, ಆತನನ್ನು ಯುದ್ಧ ಮಾಡುವುದಕ್ಕೆ ನಮ್ಮಿಂದ ಸಾಧ್ಯವೇ ಎನ್ನುವಂತ ಅಳುಕು ಬರ್ತದೆ ಅಂತ ಆದ್ರೆ ಅದು ನಿನ್ನ ಪರಾಕ್ರಮವೇ ಸಾಕ್ಷಿ. ಒಪ್ಪಿಕೊಳ್ತೇನೆ. ಆದ್ರೆ ಈ ಯುದ್ಧ ಭೂಮಿಗೆ ಬಂದಾಕ್ಷಣ ಶೌರ್ಯದಿಂದ ಹೋರಾಟ ಮಾಡಬೇಕಾದಂತಹ ನೀನು ಕಣ್ಣಲ್ಲಿ ಕಣ್ಣ ನೀರನ್ನು ಇಳಿಸ್ತಾ ಇರುವೆ, ಮನಸ್ಸಿನಲ್ಲಿ ದುಃಖದಿಂದ ನುಡಿಸ್ತಾ ಇರುವೆ. ಭಾರತ, ಇದೆಲ್ಲ ನಿನ್ನಂತಹ ವೀರ ಯೋಧರಿಗೆ ಸರಿಯೇ ಹೇಳು? ಅಲ್ಲ. ನೀನು ಮಾಡಬೇಕಾದ ಮುಖ್ಯವಾದ ಕರ್ತವ್ಯ ಯಾವುದು? ಧರ್ಮದ ಪರವಾಗಿ ಹೋರಾಟವನ್ನು ಮಾಡಬೇಕು, ಅಧರ್ಮಿಗಳ ಶಿರವನ್ನು ಚೆಂಡಾಡಬೇಕು. ಇದನ್ನು ಬಿಟ್ಟು ತ್ರಿಜಗದಲ್ಲ ನೆನೆಸಿದಂತಹ ನಿನಗೆ ಇದೆಲ್ಲ ಶೋಭೆವೆ. ಯಾಕೆ ನಿನಗೆ ದುಃಖ? ದುಃಖಕ್ಕೆ ಕಾರಣ ಸ್ವಾಮಿ. ಹೇಗೆ ಕೊಲ್ಲಲಿ? ಯಾರನ್ನು ಕೊಲ್ಲಲಿ? ನಾನು ಆಲೋಚಿಸುವುದು ಅದಲ್ಲ. ಏನು? ಕಾಡುದಾರಿಯಲ್ಲಿ ಸಂಚರಿಸುವಂತಹ ಕಾಲಕ್ಕೆ ಅಂಗಾರವರ್ಣನ ಒಬ್ಬ
ತನ್ನ ದೊಡ್ಡಸಿಕೆಯನ್ನು ಮೆರೆಯುತ್ತಾ ಬಂದ. ಹೌದು. ಅವನನ್ನು ಓಡಿಸುವುದಕ್ಕೆ ಒಂದು ದುಣತಾಗ್ತಿತ್ತು ನನಗೆ. ಅಷ್ಟು ಪರಾಕ್ರಮವಂತ ನೀನು. ಸ್ವಾಮಿ ಚಿತ್ರಸೇನ ಹ. ಬಂದ ಕಟ್ಟಿಕೊಂಡು ಹೋದದ್ದು ಕೌರವನ. ಹೌದು. ಆದರೂ ಬಿಡ್ಲಿಲ್ಲ. ಯಾಕೆ? ಹ. ನಾವು ಬಂಧುಗಳು ಪ್ರಭು, ಬಂಧುಗಳು. ನಮ್ಮಣ್ಣ ಅದನ್ನಲ್ವೇ ಇವತ್ತು ಹೇಳುವುದು. ಬಂಧುಗಳೊಡನೆ ಒಮ್ಮತದಿಂದ ಬಾಳಬೇಕು ತಮ್ಮಂದಿನೇ ಅಂತ ಅಲ್ಲಿ ಹೇಳು. ಅವನ ಮಾತುಗಳೇ ನಮಗೆ ಯಾಕೆ ನಾವು ಇರುವವರು ಸ್ವಾಮಿ. ಓಹೋ. ಚಿತ್ರಸೇನನನ್ನು ಸೋಲಿಸಿದವನು ನಾನು. ಹೊರಗಿನ ವ್ಯಕ್ತಿಗಳು ಯಾರಾದರೂ ಬರಲಿ, ಪಾರ್ಥನ ಪರಾಕ್ರಮ ಏನು ಎನ್ನುವುದನ್ನು ನಾನು ತೋರಿಸ್ತಾ ಇದ್ರೆ, ಆದರೆ ಬಂಧುಗಳು ಅಣ್ಣಂದಿರು, ತಮ್ಮಂದಿರು, ಸಹೋದರಿರು ಅದೆಲ್ಲ ಯೋಚಿಸುವುದು. ನಾನು ಕೊಲ್ಲುವುದರ ಮೂಲಕ ಇವರು ಮಾತ್ರ ಅಳಿಯುವುದು ಅಲ್ಲ ತಾನೇ. ಮತ್ತೆ ಅವರ ಮಡದಿ ಮಕ್ಕಳು ಯಾವ ಅನ್ಯಾಯವನ್ನು ಮಾಡಿದ್ದಾರೆ ಪ್ರಭು, ವ್ಯರ್ಥವಾಗಿ ಅವರನ್ನೂ ನಾನು ಕೊಂದಂತೆ. ಹಣೆಯ ಕುಂಕುಮದ ತಿಲಕವನ್ನು ಒರೆಸುವುದಕ್ಕೆ ಈ ಅರ್ಜುನ ಕಾರಣೀಭೂತನಾಗ್ತಾನೆ. ಅಜ್ಜ ಕೌರವ ಎಷ್ಟು ಕ್ರೂರಿಯಾಗಲಿ ಮಕ್ಕಳೇ, ನೀವು ಬೇಕು. ಕೆಲವರೆಲ್ಲ ವಾದಿಸಿದರು ಆಚಾರ್ಯ ಭೀಷ್ಮರು ಒಳ್ಳೆಯವರಾದ್ರೆ ನಿಮ್ಮೊಂದಿಗೆ ಕಾಡಿಗೆ ಬರ್ತಿರಲಿಲ್ಲ. ಕಾಡಿಗೆ ಬರುವುದಲ್ಲ, ದ್ರೌಪದಿ ವಸ್ತ್ರಾಪಾರವನ್ನು ತಡೆಯಬೇಕಿತ್ತು. ಅದನ್ನು ತಡೆಯಲಿಲ್ಲ, ಅದು ಸಾಯುವುದಕ್ಕೆ ಇರುವವರು ಅಂತ ಆಗಲಿಲ್ವೋ? ಅದರ ಅರ್ಥ ಆಗಲ್ಲ. ಮತ್ತೆ ಭಗವಂತ ತೀರ್ಮಾನಕ್ಕೆ ನೀನಿರುವೆ. ಅಕ್ಷಯಾಂಬರವನ್ನು ನೀನು ಕರುಣಿಸಿದ್ದಿ, ನಮಗೆ ಸಂತೋಷ ಇದೆ. ಅದರಲ್ಲಿ ಅವರು ಖುಷಿ ಪಟ್ಟಿದ್ದಾರೆ ಅಂತ ನಾವು ಹೇಳುವುದಕ್ಕಿಲ್ಲ. ಆಚಾರ್ಯ ಭೀಷ್ಮರಲ್ಲಿದ್ದಂತಹ ವೈರತ್ವಾಗಲೂ ಇತ್ತು ಕೌರವನ ಮೇಲೆ. ಆದರೆ ಭಾರಿಯಾಗಿದ್ದಾರೆ ಹಸ್ತಿನಾಪುರದ. ನೋಡಿಕೋ ಮಗನೇ ಅಂತ ಅವರಪ್ಪವರಿಗೆ ಸಂದೇಶವನ್ನು ಕೊಟ್ಟಿದ್ದಾರಂತ. ಆ ರೀತಿಯಲ್ಲಿ ನೋಡಿಕೊಳ್ಳುವುದಕ್ಕೆ ಮತ್ತೆ ಒಂದುಂಟು, ಅಧಿಕಾರದಲ್ಲಿ ಹಸ್ತಕ್ಷೇಪ ಭೀಷ್ಮರದ್ದು ಇರಲಿಲ್ಲ. ಮತ್ತೆ ಸ್ವಾಮಿ ಲೀಲಾ ಮಾನುಷ ವಿಗ್ರಹರಾಗಿರುವಂತಹ ನೀನಿರುವಾಗ ದ್ರೌಪದಿಯನಲ್ಲ ಲೋಕವನ್ನು ಕಾಯುವವನು ನೀನು. ಖಂಡಿತವಾಗಿ ಕಾಯುತ್ತಿ ಎನ್ನುವಂತ ವಿಶ್ವಾಸ ಅವರಿಗೆ ಇದ್ದುದರಿಂದಲೇ ಅವರು ಯುದ್ಧ ಮಾಡಲಿಲ್ಲ. ಕೌರವನಿಗೆ ನಾನು ಬಿಟ್ಟುಕೊಡುವುದಕ್ಕೆ ಅವರು ಮುಂದಾಗಲಿಲ್ಲ. ಅದೆಲ್ಲ ಆಚಾರ್ಯ ಭೀಷ್ಮರು ಧನುರ್ಬಾಣಗಳಿಗೆ ಎತ್ತಿ ನಿಂತರು ಅಂತಾದರೆ ಲೋಕದ ಯಾವ ಶಕ್ತಿ ಉಂಟು ಅವರನ್ನು ಎದುರಿಸುವುದಕ್ಕೆ? ಅಂತವರು ಪಾಂಡವರಿಗೆ ಗೌರವವನ್ನು ಈಗಲೂ ಕೊಡ್ತಾರೆ. ಮತ್ತೆ ದ್ರೋಣಾಚಾರ್ಯರು ಯಾಕೆ ಅವರ ಮಗನನ್ನು ಉದ್ಧಾರ ಮಾಡಬಹುದಿತ್ತಲ್ವೇ ಸ್ವಾಮಿ? ಅವರ ಮಗ ಅಶ್ವತ್ಥಾಮರನ್ನೂ ಬೆಳೆಸಲಿಲ್ಲ, ಅರ್ಜುನನನ್ನು ಬೆಳೆಸಿದ್ರು ಸ್ವಾಮಿ. ನಾಳೆಗೆ ಗುರುನಿಂದ ಆಗುವುದಿಲ್ಲ ಪ್ರಭು. ಏನು ಅವರಿಗೆ ಒಂದು ಮುಷ್ಟಿ ಅನ್ನಕ್ಕೆ ಗತಿಲ್ಲದ ಇಲ್ಲಿಗೆ ಬಂದಿದ್ದಾರೆ ಹಸ್ತಿನಾಪುರಕ್ಕೆ ಅಂತ ಹೇಳಿ ಹಸ್ತಿನಾಪುರದ ಕ್ಷತ್ರಿಯ ರಾಜಕುಮಾರರ ಬಾಣಕ್ಕೆ ಆಹುತಿಯಾಗಿ ಪ್ರಾಣ ಬಿಡಬೇಕೆ ಅವರು? ಸ್ವಾಮಿ ಪರಮ ಬ್ರಾಹ್ಮಣೋತ್ತಮರವರು ನನ್ನ ಕೈಯಾರೆಯವರನ್ನು ಕೊಂದು ಬ್ರಹ್ಮತ್ಯ ದೋಷವೂ ನನಗೆ ಬರ್ತದೆ ಸ್ವಾಮಿ. ಮಾತ್ರವಲ್ಲ, ಪ್ರೀತಿಯಿಂದ ಬೆಳೆಸಿರುವಂತ ಶಿಷ್ಯನಿಂದಲೇ ಆತನಾಗ್ತಾರಲ್ಲ. ಶಾಸ್ತ್ರವನ್ನು ಬಹಳಂದವಾಗಿ ಬೋಧಿಸಿಕೊಟ್ಟಿದ್ದಾರೆ ಕೃಪರು. ನಮ್ಮಣ್ಣ ಎಲ್ಲಿ ಹೋದರೂ ಶಾಸ್ತ್ರ ಮುಖೇನ ಗೆಲ್ಲುವುದಕ್ಕೆ ಕಾರಣೀಭೂತರು. ಸ್ವಾಮಿ ಹೇಳಬೇಡ, ಏನು ಈ ಪಾಪವನ್ನು ತೊಳೆಯುವುದಕ್ಕೆ ಎಲ್ಲಿಯೂ ನನಗೆ ನೀರಿಲ್ಲ. ಗಂಗೆಯಲ್ಲಿ ಹೋಗಿ ಪಾಪವನ್ನು ಕಳೆದುಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಯಾಕೆ? ಅವಳು ಖಂಡಿತವಾಗಿ ನನ್ನನ್ನು ದೂರಿಯಾಳು ಸ್ವಾಮಿ. ಆದ್ದರಿಂದ ಈ ಹೇಯ ಕೃತ್ಯ ನನ್ನಿಂದ ಸಾಧ್ಯವಿಲ್ಲ ಪ್ರಭು. ಅದಕ್ಕಾಗಿ ಹೇಳ್ತಾ ಇದ್ದೇನೆ, ನನ್ನಿಂದ ಸಾಧ್ಯವೇ ಇಲ್ಲ. ನಿನ್ನಿಂದ ಆದನಿ
ಹೌದು ಎನ್ನುವ ಹಾಗೆ ನೀನು ಭಾವಿಸಿರುವೆ. ನಿಷ್ಕರುಣಿಯಾಗಿ ಕೊಲೆಗೆ ಕಾರಣೀಭೂತನಾಗ್ತೇನೆ ನಾನು. ಮಾತ್ರ ನನ್ನಿಂದ ಸಾಧ್ಯವಿಲ್ಲ ಪ್ರಭು. ಅವರನ್ನು ಕೊಲ್ಲುವುದಕ್ಕೆ ನೀನಿರುವುದೋ ಅಲ್ಲ ನಿನ್ನಿಂದ ಅವರು ಸಾಯುವವರೋ? ಮತ್ತೆ ಅದೆಲ್ಲ ಸತ್ಯವೇ ಅಲ್ಲ. ಆತ್ಮ ಎನ್ನುವುದಕ್ಕೆ ಮರಣ ಎನ್ನುವುದಿಲ್ಲ, ಕೇವಲ ದೇಹಕ್ಕೆ ಮಾತ್ರ ಮರಣ. ವೈರಿ ಎಂದರೆ ಯಾವುದು? ಷಡ್ವೈರಿಗಳೇ ಆ ದೇಹಕ್ಕೆ ವೈರಿಗಳಾಗಿವೆ. ಅದು ಯಾವಾಗ ತ್ಯಜಿಸ್ತವೋ ಆ ಸಮಯದಲ್ಲಿ ವೈರಿ ಎನ್ನುವುದು ಯಾವುದು ಎನ್ನುವುದಕ್ಕೆ ಸಾಧ್ಯವಿಲ್ಲ. ಆತ್ಮ ಎನ್ನುವುದಕ್ಕೆ ಸರಿಯಾದ ದಾರಿ ಅಂತ ಹೇಳಿದ್ರೆ ಆ ಪರಮಾತ್ಮ. ಆತ್ಮನಿಗೆ ಸಾವಿಲ್ಲ. ಅದು ಯಾವತ್ತಿದ್ರೂ ಶಾಶ್ವತವಾಗಿಯೇ ಇರ್ತದೆ. ನೀನೀಗ ಭೀಷ್ಮಾಚಾರ್ಯರನ್ನು ಕೊಂದದ್ದೇ ಯಾವುದು ಅಂತ ಆದ್ರೆ ಆ ದೇಹಕ್ಕೆ ಮಾತ್ರ ಮರಣ, ಆ ಆತ್ಮಕ್ಕೆ ಮರಣ ಎನ್ನುವುದಿಲ್ಲ. ಅದು ಇದ್ದೇ ಇರ್ತದೆ. ಹಾಗಾಗಿ ನೀನು ಯಾರನ್ನು ಕೊಲ್ಲಬೇಕು ಅಂತ ಇರುವೆಯೋ ಅವರೆಲ್ಲ ಸಾಯಲಿರುವವರಾಗಿದ್ದಾರೆ. ನೀವೆಲ್ಲ ಈ ಧರ್ಮದ ರಕ್ಷಣೆ ಮಾಡುವವರಾಗಿದ್ದೀರಿ. ನಾನು ಯಾರು ಬಲ್ಲೆಯ? ನನ್ನ ಬಗ್ಗೆ ನೀನು ತಿಳಿದಿರು. ಯದಾ ಯದಾ ಈ ಧರ್ಮಸ್ಯ ಯದಾ ಯದಾ ಈ ಧರ್ಮಸ್ಯ ಗ್ಲಾ